ಪಾರ್ವತಿ ಅವ್ರಿಗೆ ನೀನು ಅಂದ್ರೆ ದ್ವೇಷ. ನಿನ್ನ ಮಗಳು ಮೃದುಲನ್ನ ಅವರೇ ಕೊಲ್ಸಿದಾರೋ ಏನೋ. ಈಗ ಹೇಳಿದ್ಯಲ್ಲ, ಅವರೇ ಮೃದುಲನ್ ಸಾವಿಗೆ ಕಾರಣ ಅನ್ನೋದು ಸತ್ಯನಾ? ನಾನು ಯಾಕೆ ಹೇಳಿ ಅದನ್ನ ನಿನಗೆ? ನೀನ್ ಹೇಳಿದ ವಿಷಯದಿಂದ ಇಡೀ ರಾತ್ರಿ ನಾನು ನಿದ್ದೆಗೆಟ್ಟಿದ್ದೀನಿ. ಮೊದಲು ನನಗೆ ಆ ಸತ್ಯ ಗೊತ್ತಾಗಬೇಕು. ಮೃದುಲಾ ಯಾರ ಮಗಳು? ಉದಯ್ ನಾರಾಯಣ್ ನಿನಗೆ ಹುಟ್ಟಿದ್ದಲ್ವಾ ಅವಳು? ಮುಚ್ಚು ಬಾಯಿ. ಎಷ್ಟು ಸಲ ಹೇಳ್ಬೇಕು ನಿನಗೆ, ಮೃದುಲಾ ಅವ್ರ ಮಗಳಲ್ಲ 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 ಅಂತ? ಯಾಕೆ ನಿನ್ ಹೊಲಸ್ ಬಾಯಲ್ಲಿ ಅವ್ರ ಹೆಸರು ಹೇಳ್ತೀಯ? ಮತ್ತೆ ಸತ್ಯ ಹೇಳೋದಕ್ಕೆ ನಿನ್ಗೇನ್ ರೋಗ? ನೀನೆಷ್ಟೇ ಕೂಗಾಡಿದ್ರು ನಾನು ಹೇಳಲ್ಲ. ಗಂಡಿಗೆ ಚಟ ಹೆಣ್ಣಿಗೆ ಹಠ ಒಳ್ಳೇದಲ್ಲ ಕಸ್ತೂರಿ. ನೀನ್ ಇವತ್ ನಿಜ ಹೇಳ್ದೇ ಇದ್ರೆ ನಿನ್ನ ಕೊಂದು ಹಾಕ್ಬಿಡ್ತೀನಿ. ಸಾಯಿಸ್ತೀಯಾ? ಸಾಯಿಸು. ನನ್ನ ಮಗಳು ಸತ್ತ ದಿನಾನೇ ನನ್ ಸತ್ತಾಯ್ತು. ನೀನ್ ನನ್ನನ್ನೇನೋ ಸಾಯಿಸೋದು, ಈ ಸತ್ಯನ ಕೊಂದ್ರೆ ನಿನಗೇನು ಸಿಗಲ್ಲ. ಸಾಯಿಸು. ನಿನ್ನ ಜನ್ಮ ಕೊಟ್ಟೋರ್ನೇ ಸಾಯ್ಸಕ್ ನೋಡಿದ ದುಷ್ಟ ನೀನು. ಇನ್ ನನ್ನನ್ ಬಿಡ್ತೀಯಾ? ಸತಾಯಿಸ್ಬೇಡ ಕಸ್ತೂರಿ, ಸತಾಯಿಸ್ಬೇಡ. ಹೇಳ್ಬಿಡು, ಮೃದುಲನ ಅಪ್ಪ ಯಾರು ಅಂತ ಹೇಳು. ಹೇಳ್ದಿದ್ರೆ ಸಾಯಿಸ್ತೀನಿ. ಸಾಯಿಸ್ಬಿಡ್ತೀಯಾ? ಸಾಯಿಸು, ಸಾಯಿಸೋ. ಎಷ್ಟು ಪೀಡಿಸ್ತೀಯ ನನ್ನ ನೀನು? ಮನುಷ್ಯತ್ವನೇ ಇಲ್ವೇನೋ ನಿನಗೆ? ಸತ್ಯ ಬೇಕಾ ನಿನಗೆ? ಸತ್ಯ ಕೇಳಿಸ್ಕೊ. ಅವ್ರನ್ನ ನನ್ನ ಮದ್ವೆ ಅದೇ ಅಂತ ನನ್ನ ಅವರ ಸಂಬಂಧದ ಬಗ್ಗೆ ತುಚ್ಛವಾಗಿ ಮಾತಾಡ್ತಾ ಇದೆಯಲ್ಲ, ಇದುವರೆಗೂ ಅವ್ರು ನನ್ನನ್ನ ಕಿರು ಬೆರಳಿಂದನೂ ಸೋಕಿಲ್ಲ. ಅವ್ರ ನೆರಳು ನನ್ನ ಮೈ ಮೇಲೆ ಬಿದ್ದಿಲ್ಲ. ನನ್ನ ಮಾನ, ನನ್ನ ಪ್ರಾಣ ಕಾಪಾಡೋದಕ್ಕೆ ನನ್ನ ಬೆನ್ನ ಹಿಂದೆ ನಿಂತ ದೇವತಾ ಮನುಷ್ಯ ಅವರು. ಇಷ್ಟಕ್ಕೂ ಅವ್ರು ನನ್ನ ತಾಳಿನೂ ಕಟ್ಟಿಲ್ಲ, ಅವ್ರು ನನ್ನ ಗಂಡನೂ ಅಲ್ಲ. ಲಕ್ಕಿಮಾ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಅವಳೆಲ್ಲೂ ಹೋಗಿರಲ್ಲ. ಅವಳೊಂಥರ ಗಂಡು ಮಗು ಇದ್ದ ಹಾಗೆ. ಅವಳೆಲ್ಲೇ ಹೋದ್ರೂ ಎಲ್ಲಾನು ಜಯಿಸ್ಕೊಂಬರೋ ಶಕ್ತಿ ಅವಳಿಗಿದೆ. ಅವಳು ಬಂದೇ ಬರ್ತಾಳೆ, ನೀವು ಧೈರ್ಯವಾಗಿರಿ. ಖುಷಿ ಎಲ್ಲೇ ಹೋದ್ರು ನನಗೆ ಹೇಳೇ ಹೋಗ್ತಾ ಇದ್ಲು. ಅದು ಅಲ್ಲದೆ ಅವಳಿಗಿಲ್ಲಿ ಯಾರು ಸ್ನೇಹಿತರು ಇಲ್ಲ. ಅವಳಿಗೆ ನಾನು ಪರಮಾತ್ಮ ಇಬ್ಬರು ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ. ಅವಳಿಗೆ ಈ ಹೋಮ್ ಸ್ಟೇನೇ ಪ್ರಪಂಚ. ಎಲ್ಲಿಗೆ ಹೋದ್ರು ಹೀಗೆ ಹೋಗಿ ಹಾಗೆ ಬಂದ್ಬಿಡೋಳು. ಅದೇ ನನಗೆ ಭಯ ಆಗ್ತಿರೋದು ಪಾರ್ವತಿ ಅವರೇ. ಅವಳ ಫೋನ್ಗೂ ಸಿಗ್ತಾ ಇಲ್ಲ. ಪರಮಾತ್ಮ, ಖುಷಿ ಏನಾದ್ರೂ ಸಿಕ್ಕಿದ್ಲೇನೋ? ಲಕ್ಕಿಮಾ, ಈ ಖುಷಿ ರೆಗ್ಯುಲರ್ ಆಗಿ ಎಲ್ಲೆಲ್ಲ ಹೋಗ್ತಾಳೋ, ಈ ಮಿಲ್ಕ್ ಅಂಗಡಿ, ತರಕಾರಿ ಅಂಗಡಿ, ಹಣ್ಣು ಅಂಗಡಿ, ಸೊಪ್ಪು ಅಂಗಡಿ ಎಲ್ಲ ಕೇಳಿದೆ, ಯಾರು ಬಂದಿಲ್ಲ ಅಂದ್ರು. ಅಯ್ಯೋ ದೇವ್ರೇ, ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ, ಹಾಗಿದ್ರೆ ಎಲ್ಲಿ ಹೋದ್ಲು ಖುಷಿ ನನ್ ಕಂದ? ಲಕ್ಕಿಮಾ, ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೇಗ್ ಹೇಳಿ? ಸ್ವಲ್ಪ ಆರಾಮಾಗಿರಿ. ಅವಳಿಗೇನು ಆಗಲ್ಲ, ಅವಳು ವಾಪಸ್ ಬರ್ತಾಳೆ. ಅವಳು ಬರ್ದೇ ಹೋದ್ರೆ ಇನ್ನೂ ಒಳ್ಳೇದೇ ಅಲ್ವಾ? ಬಂದವ್ರಿಗೆ ಬೇಸ್ ಹಾಕೋದ್ ಬಿಟ್ಟು ಒಡೆದೋಗಿರೋ ಮನೆಗಳಿಗೆ ಬೆಸುಗೆ ಹಾಕೋಕ್ ನೋಡ್ತಾಳವಳು. ನಿಮ್ಗೂ ಆಂಟಿಗೂ 1000 ಭಿನ್ನಾಭಿಪ್ರಾಯಗಳಿರ್ಬೋದು ಸರ್. ಆದ್ರೆ ನಿಮ್ ಗಲಾಟೆಲಿ ನಾಗವೇಣಿ ಅಕ್ಕಂಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ನಿಮ್ಮ ಸ್ವಾರ್ಥಕ್ಕೆ ಅಕ್ಕನ್ನ ಹರಕೆ ಕುರಿ ಮಾಡಬೇಡಿ ಸರ್. ನಾಗವೇಣಿ, ನೀನು ಅಕ್ಕನ ಜೊತೆ ರೂಮ್ಗೆ ಹೋಗು, ನಾನು ಬರ್ತೀನಿ.
ಅಳ್ಬೇಡಿ ಲಕ್ಕಿಮಾ. ನನ್ಗಿಲ್ಲೊಬ್ರು ಗೊತ್ತಿರೋರಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಜೊತೆ ಅವ್ರಿಗೆ ಗೊತ್ತಿರೋ ಜಾಗದಲ್ಲೆಲ್ಲ ಹುಡ್ಕೊಂಬರ್ತೀನಿ. ಬಾಯ್. ಮಾವ ಪರಮಾತ್ಮ ಅವರೇ, ಗಾಡಿ ಕೊಡಿ. ಅಕ್ಕ, ನೀನು ನಾಗವಣಿ ಜೊತೆ ರೂಮಲ್ಲಿರು, ನಾನು ಬರ್ತೀನಿ. ನಾಗವೇಣಿ, ರೂಮ್ ಬಾಗ್ಲು ಹಾಕೋ. ನಮಗ್ ಬೇಡ್ದಾರೋರು ಯಾರಾದ್ರೂ ಬಂದ್ರೆ ಬಾಗ್ಲು ತೆಗಿಬೇಡ. ಅವಳು ಬರ್ದೇ ಇರ್ಲಿ ಅಂತ ನಾನ್ ಅನ್ಕೊಳ್ತಾ ಇದ್ರೆ ನನ್ನನ್ ಕಾವಲ್ ಕಾಯಕ್ಕಿಟ್ಟು ಅವಳು ನೋಡ್ಕೋಕ್ ಹೋಗ್ತಾ ಇದ್ದಾನಲ್ಲ ಇವನು. ಅವಳು ಗೀತೋಪದೇಶ ಇವನನ್ನೂ ಬದಲಾಯಿಸ್ಬಿಡ್ತಾ? ಈ ಮಂಡು ಹುಡುಗಿ ಮನೆಯವ್ರ ಮನಸ್ಸನ್ನೆಲ್ಲ ಬದಲಾಯಿಸ್ತಾ ಇದ್ದಾಳಲ್ಲ. ಅಂಥ ಶಕ್ತಿ ಏನಿದೆ ಅವಳ ಮಾತಲ್ಲಿ? ಬಾಮ ನಾಗವೇಣಿ. ಲಕ್ಕಿಮ್ಮ, ನನ್ನ ಮಗ ಮಾಧವ ಹುಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನಲ್ಲ, ಖಂಡಿತ ಹುಡ್ಕೊಂಡು ಬಂದೇ ಬರ್ತಾನೆ. ಜಮದಗ್ನಿ ಥರ ಇರೋ ನನ್ನ ಮಗನ ಮನಸ್ಸನ್ನೇ ಮೊದಲು ಬದಲಾಯಿಸಿ ಅವನು ಅವಳನ್ನು ಹುಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನಲ್ಲ, ಅವಳ ಮನಸ್ಸು, ಅವಳ ಶಕ್ತಿ ಎಂಥದ್ದು ಅನ್ನೋದು ನನಗೆ ಗೊತ್ತಾಯ್ತು. ಅಷ್ಟು ಶಕ್ತಿ ಇರೋ ಅಂಥ ಒಳ್ಳೆ ಮನಸ್ಸಿರೋ ಮಗುಗೆ ಯಾವ ತೊಂದರೆನೂ ಆಗಲ್ಲ. ಅವಳು ಬಂದೇ ಬರ್ತಾಳೆ, ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಮೃದುಲನ್ ಕೊಂದ ಕೊಲೆಗಾರ ಆ ಡ್ರೈವರ್ನ ಅವನನ್ನ ನೋಡ್ದೆ. ವಸಿಷ್ಠ ಫೋನ್ ಮಾಡಿದಾಗ ನಾನು ಫೋನ್ ರಿಸೀವ್ ಮಾಡದೆ ಅವಾಯ್ಡ್ ಮಾಡ್ತಾ ಇದ್ದಿದ್ದು, ಅದಕ್ಕೆ ಅವನು ಕೋಪ ಬಂತು. ಖುಷಿ ಹೊರಗಡೆ ಹೋಗಿದ್ದನ್ನ ಅವನು ನೋಡಿ ಅವಳನ್ನ ಕರ್ಕೊಂಡು ಹೋಗ್ಬಿರ್ಬೋದಾ? ಅಥವಾ ಕೊಲೆಗಾರ ಕೊಲೆ ಮಾಡಿದ್ದನ್ನ ನೋಡಿ ಅವನ್ನ ಮಾತಾಡ್ಸಿದ್ದಕ್ಕೆ ಖುಷಿನ? ಇಲ್ಲ ಇಲ್ಲ, ನನ್ನ ಖುಷಿಗೆ ಏನೂ ಆಗಿರಲ್ಲ. ನಿನ್ನ ಕೊಲ್ಲೋದಕ್ಕೆ ಅಂತ ಬಂದು ಹಾಗೆ ಹೋಗ್ತಾ ಇದ್ದೀನಿ ಅಂತ ಅನ್ಕೋಬೇಡ. ನನ್ನ ಮಗಳು ಮೃದುಲನ ನೀನೇನಾದ್ರೂ ಕೊಂದಿದ್ಯಾ ಅಂತ ಗೊತ್ತಾದ್ರೆ ಉಳ್ಸಲ್ಲ, ನಿನ್ನಂತೂ ಉಳ್ಸಲ್ಲ. ಬರೀ ನಿನ್ನೇ ಅಲ್ಲ, ನನ್ನ ಕಂದನ್ ಸಾವಿಂದ ಯಾರೇ ಇದ್ರು ಯಾರನ್ನೂ ಉಳ್ಸಲ್ಲ. ಇಲ್ಲಿವರೆಗೂ ನಿನ್ನ ಆಟ ಏನು ಅಂತ ನೀನ್ ತೋರಿಸ್ದೆ. ಇನ್ಮುಂದೆ ಸೋತಿರೋ, ನೊಂದಿರೋ, ನನ್ನ ಉಸಿರಾಗಿರೋ ಕಂದನ್ನ ಕಳ್ಕೊಂಡು ಒಬ್ಬ ತಾಯಿ ಏನೇನೆಲ್ಲ ಮಾಡ್ತಾಳೆ ಅಂತ ಈ ಕಸ್ತೂರಿ ತೋರಿಸ್ತಾಳೆ. ತೋರಿಸ್ತೀನಿ. ಲಕ್ಕಿಮ್ಮ, ನಿಮ್ಮ ಮನಸ್ಸಲ್ಲಿ ಬೇರೆ ಏನೋ ಯೋಚನೆ ಓಡ್ತಿದೆ ಅಂತ ನಿಮ್ಮನ್ನು ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಆ ರೀತಿ ಏನಾದರೂ ಯೋಚನೆ ಇದ್ದರೆ ನನ್ನ ಜೊತೆ ಹೇಳ್ಕೊಳ್ಳಿ. ಖಂಡಿತ ಏನೂ ಆಗಿರಲ್ಲ.
ಆ ರೀತಿ ಎಲ್ಲ ಏನೂ ಯೋಚನೆ ಮಾಡಕ್ಕೆ ಹೋಗಬೇಡಿ. ಪಾಪ ನಿಮ್ಮ ಮನಸ್ಸು ಆರೋಗ್ಯ ಸರಿ ಹೋಗಲಿ, ನಿಮ್ಗೊಂದು ಬದಲಾವಣೆ ಸಿಗಲಿ ಅಂತ ನೀವೆಲ್ಲ ನಮ್ಮ ರೆಸಾರ್ಟಿಗೆ ಬಂದರೆ ಇಲ್ಲಿ ನಿಮಗೆ ನಮ್ಮ ಕಡೆಯಿಂದನೂ ಒಂದು ರೀತಿ ಟೆನ್ಷನ್ನು. ಬೇಡದೇ ಇರೋ ಉಸಾಬ್ರಿಗೆಲ್ಲ ನೀವು ತಲೆ ಹಾಕುವಾಗಾಯ್ತು. ಯಾವ್ದು ಲಕ್ಕಿಮ್ಮ ಬೇಡದೇ ಇರೋ ಸಾಬ್ರಿ? ಖುಷಿ ಕಾಣಿಸ್ತಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡಿರೋದು ಬೇಡದೇ ಇರೋ ಸಾಬ್ರಿನಾ? ಅಥವಾ ಖುಷಿ ಅನ್ನೋ ಪದನೇ ನಮಗೆ ಬೇಡದಿರೋ ವಿಚಾರನಾ? ಆ ನಿಮ್ಮ ಖುಷಿ ನನ್ನ ಮಾತ್ರೆ ಕೊಟ್ಟು ಮಲಗಿಸಿ ಟೈಮಿಗೆ ಸರಿಯಾಗಿ ತಿನ್ನಿಸಿ ಸೇವೆ ಮಾಡಿ ಆರೈಕೆ ಮಾಡಿರೋಳು ಅಂತ ಒಂದು ಹುಡುಗಿ ನನ್ನ ಮನೆಯಲ್ಲಿ ಇಲ್ವಲ್ಲ ಅಂತ ನಾನು ಕೊರಗ್ತಾ ಇದ್ದೀನಿ. ನನಗೆದೆ ನೋವು ಕಾಣಿಸ್ಕೊಂಡಾಗ್ಲೇ ನನ್ನ ಮಗ ಮಾಧವ ನನ್ನ ಹತ್ರ ಬರಲಿಲ್ಲ. ಆದರೆ ಇವತ್ತು ಖುಷಿ ಕಾಣಿಸ್ತಿಲ್ಲ ಅಂತ ಗೊತ್ತಾದ ತಕ್ಷಣ ನಾನು ಹುಡ್ಕೊಂಡು ಬರ್ತೀನಿ ಅಂತ ಅವನು ಹೋದ. ಆ ಶಕ್ತಿನೇ ಲಕ್ಕಿಮ್ಮ ಖುಷಿಗಿರೋದು. ನೀವು ನಮ್ಮ ಮೇಲಿಟ್ಟಿರೋ ಪ್ರೀತಿಗೆ ನಾನು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಪಾರ್ವತಿಯವರೇ. ನಮ್ಮ ಖುಷಿ ಬರ್ತಾಳೆ ಅಂತ ನೀವು ಅಷ್ಟೊಂದು ನಂಬಿಕೆಯಿಂದ ಧೈರ್ಯವಾಗಿ ಹೇಳಿದ್ರೆ ಅವಳು ಖಂಡಿತ ಬಂದೇ ಬರ್ತಾಳೆ, ಬೇಗ ಬರ್ತಾಳೆ ಅಂತ ನಂಗೆ ಅನ್ನಿಸ್ತಾ ಇದೆ. ಪಾರ್ವತಿಯವರೇ, ನೀವು ನಿಮ್ಮ ಸೊಸೆ ಜೊತೆ ಮಾತಾಡೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ. ಮಾಧವ ಹೇಗಿದ್ರು ಇಲ್ಲಿಲ್ಲ. ಹೋಗಿ ನಿಮ್ಮ ಸೊಸೆನ ಮಾತಾಡಿಸಿ ಸ್ವಲ್ಪ ಹೊತ್ತು ಅವಳ ಜೊತೆ ಇರಿ. ಹೋಗಿ. ಯಾಕೆ ಪಾರ್ವತಿಯವರೇ ಕಣ್ಣಲ್ಲಿ ನೀರು? ನಿಮ್ಮ ಮನೆ ಮಗು ಕಾಣಿಸ್ತಿಲ್ಲ ಅನ್ನೋ ಗಾಬರಿಲಿದ್ರು ನನ್ನ ಬಗ್ಗೆ ನಮ್ಮ ಮನೆ ಬಗ್ಗೆ ಯೋಚಿಸ್ತಿರೋ ನಿಮಗೆ ನಾನೇನು ಹೇಳಬೇಕೋ ಗೊತ್ತಾಗ್ತಿಲ್ಲ. ನಿಮ್ಮ ಮನಸ್ಸು ತುಂಬ ದೊಡ್ಡದು ಲಕ್ಕಿಮ್ಮ. ಎಲ್ಲನೂ ಸರಿ ಹೋಗುತ್ತೆ. ಖುಷಿ ಎಲ್ಲನೂ ಸರಿ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಒಂದೇ ದಿನಕ್ಕೆ ಎಲ್ಲನೂ ಸರಿ ಹೋಗಬೇಕು ಅಂದ್ಕೊಳ್ಳೋದು ಸರಿಯಲ್ಲ. ನನ್ನ ಮಗ ಸೊಸೆ ಮತ್ತೆ ಮೊದಲನ ಹಾಗೆ ನನ್ನ ಜೊತೆ ಇರ್ತಾರೆ. ಈಗ ನಾನು ನಿಮ್ಮ ಜೊತೆ ಇರ್ತೀನಿ. ಖುಷಿ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ಹೋಗಿ ನಿಮ್ದೇನಾದರೂ ಕೆಲಸ ಇದ್ರೆ ನೋಡ್ಕೊ ಹೋಗಿ. ನಾನು ಅವಳಿಗೋಸ್ಕರ ಇಲ್ಲೇ ಕಾಯ್ತಾ ಇರ್ತೀನಿ. ಅವಳಿಗೋಸ್ಕರ ನಾನು ಕಾಯೋದೆ ದೊಡ್ಡ ಕೆಲಸ ಪಾರ್ವತಿಯವರೇ. ಹಾಗಾದ್ರೆ ಇಬ್ರು ಇಲ್ಲೇ ಕಾಯೋಣ. ಯಾಕಿಷ್ಟೊಂದು ಗೊಂದಲ ಆಗ್ತಿದೆ ನನಗೆ? ಮೃದುಲನ ಕೊಂದಿತ್ತು ವಸಿಷ್ಠನ ಅಂತ ಯೋಚನೆ ಮಾಡಿದ್ರೆ ಉತ್ತರನೇ ಸಿಗ್ತಾ ಇಲ್ಲ. ಅಥವಾ ಇದರಲ್ಲಿ ಅಣ್ಣ ಅದಕ್ಕೆ ಕೈವಾಡ ಇದೆಯಾ? ಇಲ್ಲ ನನ್ನ ಅನುಮಾನಕ್ಕೆ ಅರ್ಥನೇ ಇಲ್ವಾ? ಯಾಕೆ ಈ ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ತಾ ಇಲ್ಲ? ಸಿಗ್ಬೇಕು, ನನಗ್ ಸಿಗ್ಲೇಬೇಕು. ನನಗ್ ಸಿಕ್ಕಿರೋ ಈ ಅವಮಾನದ ಉಡುಗೊರೆಗೆ ಆ ಕಸ್ತೂರಿಗೂ ತಕ್ಕ ಉಡುಗೊರೆ ಸಿಗ್ಲೇಬೇಕು.
ಇದು ಪ್ರತಿಕಾರ ಅಂತಾದ್ರೂ ಆ ಕಸ್ತೂರಿ ನಿವಾಸದ ಬುಡಾನ ನಾನು ಅಲ್ಲಾಡಿಸ್ಲೇಬೇಕು. ಅಲ್ಲಾಡಿಸ್ತೀನಿ. ಅದು ಹೇಗೆ ಕಸ್ತೂರಿ ತನ್ನನ್ನ ತನ್ನ ಕುಟುಂಬದವ್ರನ್ನ ಕಾಪಾಡ್ಕೋತಾಳೋ ನೋಡೇ ಬಿಡ್ತೀನಿ. ಸಾಧ್ಯನೇ ಇಲ್ಲ, ಸಾಧ್ಯ ಇಲ್ಲ. ಎಷ್ಟು ಯೋಚನೆ ಮಾಡಿದ್ರು ನನ್ನ ಮನೆಯವರು ನನ್ನ ಮಗುನ ಕೊಂದಿದ್ದಾರೆ ಅಂತ ನನ್ನ ಮನಸ್ಸು ಯಾಕೆ ಒಪ್ಕೊಳ್ತಾನೆ ಇಲ್ಲ. ಲಕ್ಕಿಮಾ, ಲಕ್ಕಿ ಅವರೇ, ಖುಷಿನ ಯಾವತ್ತು ಬಿಟ್ಟೇ ಇರ್ಲಿಲ್ಲ ಅನ್ನೋ ಥರ ಆಡ್ತಿದ್ದೀರಲ್ಲ. ಎಷ್ಟೋ ದಿನ ಖುಷಿ ನಮ್ಮನೇಲೇ ಇರ್ಲಿಲ್ವಾ? ಇದ್ಲು, ಆದ್ರೆ ಅವಳನ್ನ ಜೋಪಾನ ಮಾಡೋದಕ್ಕೆ ಇಡೀ ಮನೆಯವರೇ ಇದ್ರಿ. ಪಾರ್ವತಿ ಅಂತ ತಾಯಿ ಮನಸ್ಸಿನವರಿದ್ರು. ಭಯ ಪಡೋದಕ್ಕೆ ನನ್ನ ಕಾರಣಗಳೇ ಇರಲಿಲ್ಲ. ಜೊತೆಗೆ ಅವಳು ಫೋನ್ ಮಾಡ್ತಾನೆ ಇರ್ತಾ ಇದ್ಲು. ನಿಮ್ಗೆ ಅವಳು ಫೋನ್ ಮಾಡದೇ ಇರೋದೇ ದೊಡ್ಡ ಚಿಂತೆ ಆಗೋಗಿದೆ. ಪಾಪ ಅವಳ ಫೋನ್ ಹಾಳಾಗೋಗಿದೆಯೇನೋ. ಏನಾಗಿದ್ರೆ ಏನಂತೆ, ಕಾಲ್ ಮಾಡೋದಕ್ಕೆ ಬೇರೆಯವ್ರ ಸಹಾಯ ತಗೋಬೋದಾಗಿತ್ತಾನೆ. ಈ ಅಮ್ಮನ ಭಯ ಅವಳಿಗೆ ಯಾಕೆ ಅರ್ಥ ಆಗಿರಲ್ಲ. ನಮ್ ರಾಘವ, ಮಾಧವ, ಅಭಯ ಎಲ್ಲರೂ ಅವಳನ್ನ ಹುಡ್ಕೊಂಡ್ ಬರಕ್ ಹೋಗಿದ್ದಾರೆ. ಹೇಗಾದ್ರೂ ಮಾಡಿ ಅವಳನ್ನ ಹುಡುಕಿ ಕರ್ಕೊಂಡ್ ಬರ್ತಾರೀರಿ. ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಮಾಧವ, ಅಭಯ ಬಂದ್ರು. ಆದ್ರೆ ಖುಷಿನೇ ಸಿಕ್ಕಿಲ್ಲ ಅನ್ಸುತ್ತಲ್ಲ. ಮಾಧವ, ಅಭಯ್, ಖುಷಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅವಳು ಸಿಕ್ಕಿದ್ಲಾ? ಸಿಕ್ಕಿದ್ರೆ ಜೊತೆಲೇ ಕರ್ಕೊಂಡು ಬಂದಿರ್ತಿರ್ಲಿಲ್ವಾ? ಪಾಪ ಖುಷಿ ಸಿಕ್ಕಿಲ್ಲ ಅನ್ಸುತ್ತೆ. ಅಲ್ವೇನೋ ಅಭಯ? ಹಾಮ, ಎಲ್ಲ ಕಡೆ ಹುಡುಕ್ತೋ, ಖುಷಿ ಸುಳುವೇ ಇಲ್ಲ. ಭಯ ಪಡೋಂಥದ್ದು ಏನೂ ಆಗಿರಲ್ಲ. ರಾಘವನು ಹುಡಿಕೊಂಡು ಹೋಗಿದ್ದಾನಲ್ಲ, ಅವನು ಸಿಕ್ಕಿದ್ರು ಸಿಕ್ಕಿರ್ಬೋದು, ಕರ್ಕೊಂಬರ್ತಾನೆ ಬಿಡಿ. ರಾಘವಂಗ್ ಸಿಕ್ಕಿದಿದ್ರೆ ಒಂದು ಕಾಲಾದ್ರೂ ಮಾಡ್ತಿದ್ರು ತಾನೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾನೇ ಹುಡ್ಕೊಂಡು ಬರ್ತೀನಿ. ಲಕ್ಕಿಮಾ, ಎಲ್ಲಿಂದ ಹೋಗ್ತೀರಾ? ನಮ್ ರಾಘವ ಬರೋವರ್ಗಾದ್ರೂ ಸ್ವಲ್ಪ ಕಾಯಿರಿ. ಅವನಿಗೂ ಖುಷಿ ಸಿಗ್ಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಅಯ್ಯೋ ಖುಷಿ, ಎಲ್ಲಿದೆಯಮ್ಮ? ಅಯ್ಯೋ ದೇವ್ರೇ. ಡ್ರಾಮಾ ತುಂಬಾ ಚೆನ್ನಾಗಿದೆ, ನೋಡುವ ಹೌಸ್ಫುಲ್ ಬೋರ್ಡ್ ಏನಾದ್ರೂ ಬೀಳುತ್ತಾ ಅಂತ. ರಾಘವ್ ಹೇಳ್ದಾಗೆ ಮೃದುಲಾಗೆ ಅದಕ್ಕೆ ತಾಯಿ ತರ ಇದ್ರು. ಅಣ್ಣ ಅಪ್ಪನಾಗಿದ್ರು. ಸತ್ಯ, ನಾಗವೇಣಿ ಒಡ ಹುಟ್ಟದವ್ರಿಗಿಂತ ಹೆಚ್ಚಾಗಿದ್ರು. ಅಂತ ಮನೇಲಿ ಅವರೆಲ್ಲರ ಪ್ರೀತಿ ನನ್ನ ಮಗಳು ಉಸಿರು ನಿಲ್ಸುತ್ತಾ? ಆದ್ರೆ ನಿಜಕ್ಕೂ ಮೃದುಲಾ ತಂದೆ ಯಾರು ಅನ್ನೋ ಪ್ರಶ್ನೆಗೆ ನನ್ಗೆ ಉತ್ತರ ಸಿಗ್ತಾ ಇಲ್ವಲ್ಲ. ಹೇಗಾದರೂ ಸರಿ, ಆದ್ರೆ ಮೃದುಲಾ ಯಾರ ಮಗಳು? ಕಸ್ತೂರಿಗೂ ಉದಯ್ ನಾರಾಯಣಗೂ ಇದ್ದ ಸಂಬಂಧ ಏನು? ಇದನ್ನ ನಾನು ಕಂಡುಹಿಡಿಬೇಕು. ಕಂಡುಹಿಡಿತೀನಿ. ನನ್ಗಾದ ಎಲ್ಲ ನಷ್ಟಕ್ಕೂ ನನ್ನ ತಂದೆ ಸಾವು ಪ್ರತೀಕಾರ ತೀರ್ಸ್ಕೊತೀನಿ. ಅಲ್ಲ, ಖುಷಿ ಏನ್ ಚಿಕ್ಕ ಹುಡುಗಿನ? ಇನ್ನೊಬ್ಬರಿಗೆ ಬುದ್ಧಿ ಗಿದ್ದಿ ಎಲ್ಲ ಹೇಳ್ತಾಳೆ, ಒಂದೊಂದ್ಸಲ ಅಂತೂ ಫಿಲಾಸಫರ್ ತರ ಮಾತಾಡ್ತಾಳೆ. ಹೊರಗಡೆ ಬೇರೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಇಂಥ ಟೈಮಲ್ಲಿ ಎಲ್ಗಾದ್ರೂ ಹೋಗುವಾಗ ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಪಾಪ ಆಂಟಿಗೆ ಬೇರೆ ಖುಷಿ ಬಿಟ್ರೆ ಹಿಂದೆ ಮುಂದೆ ಯಾರೂ ಇಲ್ಲ. ಅವ್ರ ನೋವನ್ನಾದ್ರೂ ಖುಷಿ ಅರ್ಥ ಮಾಡ್ಕೋಬೇಕಿತ್ತು. ಈಗ ಏನಾಯ್ತು ಅಂತ ಎಲ್ರೂ ಹೀಗೆ ಮಾತಾಡ್ತಿದ್ದೀರಾ? ಖುಷಿ ಇಲ್ಲೇ ಎಲ್ಲೋ ಹೋಗಿರ್ತಾಳೆ. ನಮ್ ರಾಘವ ಹೋಗಿದ್ದಾನಲ್ಲ, ಅವಳನ್ನ ಹುಡ್ಕೊಂಡು ಕರ್ಕೊಂಡು ಬರ್ತಾನೆ. ನೀವೆಲ್ಲ ಸ್ವಲ್ಪ ಸುಮ್ಮನೆ ಕುತ್ಕೊಳ್ತೀರಾ? ಇನ್ನೇ
ನೀನಲ್ಲಮ್ಮ ಕರ್ಕೊಂಡ್ ಬರೋದು. ಅಲ್ಲೋಡು, ರಾಘವ ಒಬ್ನೇ ಬರ್ತಿದ್ದಾನೆ. ರಾಘವ ಎಲ್ಲಪ್ಪ ನನ್ನ ಖುಷಿ.